ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ನಾರಾಯಣ ನಮಸ್ಕೃತ್ಯಂ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತತೋ ಜಯವುದೀರ್ನಷ್ಟಪ್ರಾಯಶ್ಚ ಭದ್ರೇಷು ನಿತ್ಯಂ ಭಾಗವತ ಸೇವ್ಯ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ವಾಯಿತಿ ನ ಶುಭಂ ಕರೋತಿ ವಾಚಾನ ಭಂಗುಂ ರಂಗಾಯತೆ ಹಿರ್ಮತ್ಕೃಪಾತಮಹಂ ವಂದೇ ಶ್ರೀಗುರು ದೀನತಾರಿಣಂ ಪರಮಾನಂದಮಾಧವಂ ಶ್ರೀ ಚೈತನ್ಯ ಈಶ್ವರಂ ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಗ್ನಶಲಾಕಯ ಚಕ್ಷುರ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ ನಮೋ ವಿಷ್ಣುಪದಾಯ ಕೃಷ್ಣ ಪ್ರಸಾದ ಬುಧರ ಶ್ರೀಮತಿ ಜಯಪತಾಗ ಸ್ವಾಮಿ ನಮ ನಮೋ ತರ್ಮನಿರ್ಮಲ ಗೌರವತಂತ ನಗರ ರಾಮಧಾರೆ ನಮೋ ವಿಷ್ಣುಪದಾಯ ಕೃಷ್ಣ ಪ್ರಸಾದ ಬುಧರ ಶ್ರೀಮತಿ ಭಕ್ತಿ ವೇದಾಂತ ಸ್ವಾಮಿ ನಮನೆ ನಮಸ್ತೆ ಸರಸ್ವತಿ ದೇವಿಯ ಗೌರವಾಣಿ ಪ್ರಚಾರ ನಿರ್ವಿಶೇಷ ಶೂನ್ಯವಾದಿ ಭಾಷಾದಿ ದೇಶಧಾರಣೆ ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಕಥಾಧಾರ ಶ್ರೀವಾಸಾದಿ ಗೌರವ ಭಕ್ತವೃಂದ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ ಶ್ರೀಮದ್ ಭಾಗವತಂ 10th canto 2nd chapter 27th ಶ್ಲೋಕ. ಸೊ ಈ 27th ಶ್ಲೋಕ ಏನು, ಈ ಶರೀರವೇ ನಮ್ದು ಒಂದು ವೃಕ್ಷ ತರ, ಈ ಪೂರ್ತಿ ಶರೀರ ವೃಕ್ಷ ಅನ್ಕೊಂಡ್ಬಿಡಿ. ಸೊ ಅಲ್ಲಿ ಬಂದು 2 ಹಣ್ಣುಗಳಿರುತ್ತೆ. ಸೊ 2 ಟೈಪ್ಸ್, ಏನು, ಎಂಜಾಯ್ಮೆಂಟ್ ಅಂಡ್ ಸಫರಿಂಗ್, ಅದು ಸುಖ ದುಃಖ 2 ಹಣ್ಣು ಇರುತ್ತೆ. ಮತ್ತೆ 3 ಬೇರುಗಳು, ಏನು, ಸತ್ವಗುಣ ರಜೋಗುಣ ತಮೋಗುಣ ಇತ್ತು. ಆಮೇಲೆ ಏನ್ ನೋಡಿದೀವಿ, ಸೊ 4 ಟೇಸ್ಟ್ ಇದೆ ನೋಡಿದೀವಿ. ಏನು ಆ 4 ಟೇಸ್ಟು? ಧರ್ಮ ಅರ್ಥ ಕಾಮ ಮೋಕ್ಷ, ಪುರುಷಾರ್ಥಗಳು. ಮತ್ತೆ 5 ಪಂಚೇಂದ್ರಿಯಗಳು ಇರುತ್ತೆ, ಅದು ನೋಡಿದೀವಿ. ಮತ್ತೆ 6 ವಿಷಯಗಳಿದೆ. ಏನು 6 ವಿಷಯಗಳು? ಅದ ಸೋಗ, ಮತ್ತೆ ಮಾಯೆ, ಮುತ್ಕತನ ಆಗೋದು, ಓಲ್ಡೇಜ್ ಆಗೋದು, ಮರಣ, ಮತ್ತೆ ಅಸೂಯೆ ಆಗೋದೆ, ಮತ್ತೆ ನೀರು ಕುಡಿಬೇಕು ಅನ್ನೋ ಆ ಥರ ತಾಗ. ಸೊ ಈ 6 ವಿಷಯಗಳು ಇರುತ್ತೆ. ಮತ್ತೆ ಆ ಮರಗಳಿಗೂ 7 ಲೇಯರ್ಸ್ ಇದೆ. ಆ 7 ಲೇಯರ್ಸ್ ಏನು? ಅದೇ ಈ ಶರೀರಕ್ಕೆ ಏನೇನಿರುತ್ತೆ? ಚರ್ಮ, ರಕ್ತ, ಮಾಂಸ, ಕೊಬ್ಬು, ಎಲುಬು ಮಜ್ಜೆ ಹೇಳ್ತಾರಲ್ವ, ಅದು ಎಲುಬು ಒಳಗಡೆ ಇರೋ ಅದು ತಸೆ, ಮತ್ತೆ ಸೀಮನ್, ವೀರ್ಯ. ಸೊ ಈ ತರ 7 ವಿಷಯಗಳು ಇರುತ್ತೆ. ಮತ್ತೆ 8 ಕೆಳೆಗಳಿದೆ. ಆ ಮರಕ್ಕೂ ಎಷ್ಟು ಕೆಳೆ ಇದೆ? 8 ಕೆಳೆ ಇದೆ. ಏನು? ಮಣ್ಣು, ನೀರು, ಬೆಂಕಿ, ಗಾಳಿ, ಆಕಾಶ, ಮತ್ತೆ ಮನಸ್ಸು, ಬುದ್ಧಿ, ಅಹಂಕಾರ. ಓಕೆ. ಮತ್ತೆ 9 ದ್ವಾರಗಳಿರುತ್ತೆ. ಏನದು? 2 ಕಣ್ಣು, 2 ಕಿವಿ, ಮೂಗು, ಬಾಯಿ, ಮತ್ತೆ ಮಲಜಲ ಕಳಿಸು. ಸೊ ಈ ತರ ಇದು 9 ಆಯ್ತಾ. ಮತ್ತೆ 10 ಗಾಳಿ ಇರುತ್ತೆ. 10 ಗಾಳಿಯಾ? 10 ಗಾಳಿ ಇರುತ್ತೆ. ಏನೇನು? ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ, ನಾಗ, ಕೂರ್ಮ, ಕಂಕರ, ದೇವದತ್ತ, ಧನಂಜಯ. ಸೊ ಈ ತರ 10 ಗಾಳಿ ಇರುತ್ತೆ. ಅದೇ ಹೃದಯಲ್ಲಿ ನಾವು ಶ್ವಾಸ ಮಾಡ್ತೀವಲ್ವಾ, ಅಲ್ಲಿ ಇರೋದು ಪ್ರಾಣವಾಯು. ಮತ್ತೆ ನಮ್ ಶರೀರದ ಕೆಳಗೆ ಹೋಗೋ ಗಾಳಿ ಅಪಾನವಾಯು. ಆಮೇಲೆ ಫುಲ್ ಬಾಡಿ ರೊಟೇಟ್ ಆಗೋದು ವ್ಯಾನವಾಯು. ಈ ಉದಾನ ಇದು ಬಂದು ನಮ್ಗೂ ಮೇಲ್ಗಡೆ ಈ ತೊಂಡೆ ಹತ್ರ ನಾವು ಮಾತಾಡೋದು, ತಲೆ, ಸೊ ಈ ತರ ಆ ಜಾಗದಲ್ಲಿ ಇರೋದು ಉದಾನವಾಯು. ಸಮಾನವಾಯು ನಮ್ ತೊಪ್ಪಲತ್ರ ಇರುತ್ತೆ, ಒಕ್ಕಲತ್ರ ಇರುತ್ತೆ. ಸೊ ಅದರಿಂದ ನಮ್ಗೂ ಡೈಜೆಷನ್ ಎಲ್ಲ ನಡೆಯುತ್ತೆ. ಓಕೆ. ಸೊ ಅದೇ ತರ ನಾಗ ನಮ್ಗೂ ಈ ಆ ಥರ ಮಾಡ್ತೀವಲ್ವಾ, ಎಕ್ಕಳಿಸ್ತೀವಲ್ವಾ, ಅದು. ಸೊ ಏಪ ಬರೋದು, ಎಕ್ಕಳಿಸೋದು, ಮತ್ತೆ ನಾವು ಕಣ್ಣು ಮೂಡಿ ಓಪನ್ ಮಾಡ್ತೀವಲ್ವಾ, ಕ್ಲೋಸ್ ಅಂಡ್ ಓಪನ್ ಕಣ್ಣೆಲ್ಲ ಮಾಡ್ತೀವಿ. ಸೊ ಅದಕ್ಕೆಲ್ಲ ಈ ನಾಗವಾಯು ಯೂಸ್ ಆಗುತ್ತೆ. ಕೂರ್ಮ ಅದ ಏನು, ಓಕೆ, ಅದು ಬಂದು ಎಕ್ಕಳು ಬರೋದು, ಎಕ್ಕಿಸೋದಲ್ಲ ನಾಗ. ಸೊ ಕೂರ್ಮ ಬಂದು ಕಣ್ಣು ನಾವು ಮುಚ್ಚಿ ಓಪನ್ ಮಾಡಿದ್ವಿ. ಸೊ ಈ ತರ ಮತ್ತೆ ಆಕರ್ಷಣ ಆಗೋದು. ಸೊ ಇದೆಲ್ಲ ನಮ್ಗೆ ಕೂರ್ಮವಾಯು. ಮತ್ತೆ ಕರ್ಕರ
ನಮ್ಗೆ ಹಸುವೆ ನೀರು ಕುಡಿಬೇಕು ಮತ್ತೆ ಹಚ್ಚು ಮಾಡ್ತೀವಲ್ಲ, ಸೊ ಇದೆಲ್ಲ ಬರೋದು. ಮತ್ತೆ ದೇವದತ್ತ ಆ ಕೊಟ್ಟಾವಿ ಬಡೋದು, ಮಯಕ್ಕ ತರ ಆಗೋದು, ಸೊ ಇದೆಲ್ಲ ನಮ್ಗೂ ದೇವದತ್ತ. ಧನಂಜಯ ಮತ್ತೆ ನಮ್ಗೂ ನಮ್ ಶರೀರ ಹೋದ್ಮೇಲ್ಗಡೆ ಸ್ವಲ್ಪ ದಿನ ಈ ಧನಂಜಯ ವಾಯು ನಮ್ ಶರೀರಲ್ಲಿ ಇರುತ್ತಂತೆ. ಸೊ ಆ ತರ ಒಂದು ವಾಯು ಅದು. ಸೊ ನೋಡಿ, ಈ ತರ 10 ವಾಯು ನಮ್ಮ ಶರೀರಲ್ಲಿ ಇರುತ್ತೆ. ಆಕ್ಚುಲಿ ಈ ಮರದಲ್ಲಿ 2 ಕಿಳಿ ಇರುತ್ತೆ. ಒಂದೇನು ಪರಮಾತ್ಮ, ಒಂದು ಜೀವಾತ್ಮ. ಸೊ ಜೀವಾತ್ಮ ಈ ಕಲೆಯಲ್ಲಿ ಫ್ರೂಟ್ ಚೆನ್ನಾಗಿದ್ಯಾ, ಈ ಕಲೆಯಲ್ಲಿ ಇರೋದು ಟೇಸ್ಟ್ ಆಗಿದೆಯಾ, ಆ ತರ ಒಂದೊಂದು ಇಂದ್ರಿಯಲ್ಲಿ ಇಂದ್ರಿಯಲ್ಲಿ ನಾವು ಸುಖ ಅನುಭವಿಸೋಣ ಯೋಚನೆ ಮಾಡುತ್ತೆ. ಆದ್ರೆ ಪರಮಾತ್ಮ ಇದು ನಮ್ಮ ಹತ್ರ ಮಾತಾಡುತ್ತಾ ಇಲ್ವಾ, ಇದು ನಮ್ಮನ್ನ ನೋಡುತ್ತಾ ಇಲ್ವಾ, ನಮ್ಮ ಹತ್ರ ಪ್ರೀತಿ ತೋರಿಸುತ್ತಾ ಇಲ್ವಾನು, ಆ ತರ ಪರಮಾತ್ಮ ನೋಡ್ತಾ ಇರ್ತಾನಂತೆ. ಸೊ ಆ ತರ ಈ 2 ಗಿಳಿಗಳು ಈ ಶರೀರಲ್ಲಿ ಇರುತ್ತೆ. ಆದ್ರೆ ಈ ಪರಮಾತ್ಮ ಹತ್ರ ನಾವು ಪರಮಾತ್ಮನ ನೋಡೋದು ಇಲ್ಲ, ಅವನ ಹತ್ರ ಸಹವಾಸ ಇಟ್ಕೊಳ್ಳೋದು ಇಲ್ಲ. ಆದ್ರೆ ಭಗವಂತ ಯಾವಾಗ ನೋಡುತ್ತಾನೆ, ಯಾವಾಗ ನಮ್ಮ ಜೊತೆಯಲ್ಲಿ ಅವನು ಸಹವಾಸ ಇಟ್ಕೊಂಡ್ತಾನೇನೋ ಅವರ ಎದುರು ನೋಡ್ತಾ ಕಾಯ್ಕೊಂಡಿರ್ತಾರೆ. ಏನ್ ಮಾಡೋದು, ಆದ್ರೆ ನಾವೇ ಈ ತರ ತಪ್ಪು ಮಾಡ್ತಾ ಇರ್ತೀವಿ. ನೆಕ್ಸ್ಟ್ 28th ಶ್ಲೋಕ. ತ್ವಂ ಏಕ ಏವ ಸವಂ ಪ್ರಸೂತಿ ತ್ವಂ ಸನ್ನಿತಾನಾಂ ತ್ವಂ ಅನುಗ್ರಹಶ್ಚ ತ್ವಂ ಮಾಯಯ ಸಂವೃತಂ ಚೇತಸ ತ್ವಾಂ ಪಶ್ಯಂತಿ ನಾನಾ ನ ವಿಪಸ್ಥಿತೋ ಯೇ. ಸೊ ಓ ಭಗವಂತ, ಓ ದೇವೋತ್ತಮ ಪರಮ ಪುರುಷ, ಈ ತರ ಎಲ್ಲಾನೇ ಸೃಷ್ಟಿ ಮಾಡೋದು, ಈ ಮರನೇ ಸೃಷ್ಟಿ ಮಾಡಿದು ಎಲ್ಲ ಭಗವಂತೆ ನೀವೇ, ನಿಮ್ಮಿಂದ ಎಲ್ಲ ಬಂದಿರೋದು. ನೀವೇ ಏನ್ ಮಾಡ್ತಾ ಇದ್ದೀರಾ, ರಕ್ಷಿಸ್ತಾ ಇದ್ದೀರಾ. ಆಕ್ಚುಲಿ ಸೃಷ್ಟಿಸೋದು ನೀವೇ, ರಕ್ಷಿಸೋದು ನೀವೇ, ಲಯ ಮಾಡಿಸೋದು ನೀವೇ. ಸೃಷ್ಟಿ ಸ್ಥಿತಿ ಲಯ ಎಲ್ಲ ಭಗವಂತ ನೀವೇ. ಸೊ ಆದ್ರೆ ಇಲ್ಲಿರೋರು ಈ ಮಾಯೆಂದು ಏನು ಅವ್ರಿಗೆ ಏನ್ ಗೊತ್ತಾಗೋದಿಲ್ಲ, ಆ ತರ ಮಾಯೆ ಒಳಗಡೆ ಸಿಕ್ಕಾಕೊಂಡ್ಬಿಡ್ತಾರೆ. ಓ ಭಗವಂತ, ಯಾರೊಬ್ಬರಿಗೂ ನಿಮ್ ಬಗ್ಗೆ ಗೊತ್ತಿರುತ್ತೋ ಆ ತರ ಭಕ್ತರುಗಳೇ ನಿಮ್ ಬಗ್ಗೆ ಏನು ಗುರ್ತಿಸಕ್ಕಾಗುತ್ತೆ. ಎಲ್ಲರೂ ನಿಮ್ ಬಗ್ಗೆ ನೋಡೋದು ಗುರ್ತಿಸೋದು ಸಾಧ್ಯ ಇಲ್ಲ ಸ್ವಾಮಿ. ಇಲ್ಲಿ ದೇವರುಗಳೆಲ್ಲ ಪ್ರಾರ್ಥನೆ ಮಾಡ್ತಾರೆ. ಯಾಕಂದ್ರೆ ಇಲ್ಲಿ ನೋಡಿ, ಇಲ್ಲಿ ಬಂದು ನಮ್ಗೂ ಬ್ರಹ್ಮ ಶಿವ ಮತ್ತೆ ದೇವರುಗಳು ಋಷಿಗಳು ಎಲ್ಲ ಯಾರ ಕಣ್ಣಿಗೂ ಕಾಣಿಸಲ್ಲ. ಅಲ್ಲಿ ಆ ತರ ಅವರು ಏನೋ ಭಗವಂತನ ಗರ್ಭಲ್ಲಿರೋ ಭಗವಂತನಿಗೂ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಒಂದು ನಿಮಿಷ. ಹರೇ ಕೃಷ್ಣ. ಸೊ ಇಲ್ಲಿ ಬಂದು ಎಲ್ಲ ಏನು ಭೌತಿಕ ಆಧ್ಯಾತ್ಮಿಕ ವಿಷಯಗಳು ಎಲ್ಲಕ್ಕೂ ಆಧಾರ ಭಗವಂತ ನೀವೇ ಎಲ್ಲಾನು ರಕ್ಷಣೆ ಮಾಡ್ತಾ ಇದ್ದೀರಾ. ಸೊ ಬುದ್ಧಿವಂತರು ಮಾತ್ರ ಭಗವಂತನ ಬಗ್ಗೆ ಪೂರ್ಣವಾಗಿ ತಿಳ್ಕೊಳ್ಳಕ್ಕಾಗತ್ತೆ. ಯಾಕಂದ್ರೆ ಓಕೆ, ಈ ಭೌತಿಕ ವಿಷಯಗಳೆಲ್ಲ ನಾವು ಮಾಯೆಯಿಂದ ನೋಡ್ತೀವಿ, ಅದಕ್ಕೆ ನಮ್ಗೇನು ಗೊತ್ತಾಗಿಲ್ಲ. ಸೊ ಆ ಥರ ಅವ್ರಿಗೂ ಗೊತ್ತಾಗುತ್ತೆ. ಆದ್ರೆ ಮತ್ತೆ ಈ ಭೌತಿಕ ವಿಷಯಗಳು ಸಿಕ್ಕಾಕೊಂಡಿರೋರು ಮಾಯೆಯಲ್ಲಿ ಸಿಕ್ಕಾಕೊಂಡ್ಬಿಡ್ತಾರೆ, ಅವ್ರಿಗೆ ಏನು ಗೊತ್ತಾಗೋದೇ ಇಲ್ಲ. ಸೊ ಭಗವಂತ, ಯಾಕಂದ್ರೆ ಭಗವಂತ ಹತ್ರ ಹೋಗೋದು ಅಷ್ಟು ಸುಲಭ ಇಲ್ಲ, ಭಗವಂತನ ಅನುಗ್ರಹ ಸಿಕ್ಕೋದು ಅಷ್ಟು ಸುಲಭ ಇಲ್ಲ. ಓಕೆ, ಸೊ ನೆಕ್ಸ್ಟ್ ಶ್ಲೋಕ. ವಿಪರ್ಕ್ಷಿ ರೂಪಾಣಿ ಅವಬೋಧ ಆತ್ಮ ಕ್ಷೇಮಾಯ ಲೋಕಸ್ಯ ಸರಾಸರಸ್ಯ ಸತ್ವೋಪಪನ್ನಾನಿ ಸೂಕಾವಹಾನಿ ಸತಾಂ ಅಪತ್ರಾಣಿ ಮುಹುಕಲಾನಾಂ. ಓ ಭಗವಂತ, ನೀವು ಎಲ್ಲ ಜೀವರಾಶಿಗಳು ಒಳಗಡೆ ಪರಮಾತ್ಮ ಇದ್ದೀರಾ, ಆದ್ರೆ ಎಲ್ಲ ಒಳ್ಳೆ ಅದೃಷ್ಟ ಇರುತ್ತೆ. ಆದ್ರೆ ಯಾರೊಬ್ಬನಕ್ಕೂ ಈ ಅದೃಷ್ಟ ಇರುತ್ತೋ ಅವನೇ ಭಗವಂತ ನಿನ್ ಅವತಾರನಿ ತೊಳ್ಕೊಂಡ್ಬಿಡ್ತಾನೆ. ಸೊ ಇಲ್ಲಂದ್ರೆ
ಈ ಭೌತಿಕ ಅಟ್ಯಾಚ್ಮೆಂಟ್ ಇರುತ್ತಲ್ವಾ, ಸೊ ಅವ್ರಿಗೆಲ್ಲ ನಿನ್ ಬಗ್ಗೆ ತಿಳ್ಕೊಳ್ಳೋದು ಸಾಧ್ಯವೇ ಇಲ್ಲ. ಯಾಕಂದ್ರೆ ಅವರು ಭೌತಿಕಲ್ ಅಟ್ಯಾಚ್ಮೆಂಟ್ ಅಲ್ಲೇ ಅವ್ರು ಇದು ಅನುಭವಿಸೋಣ ಅದು ಅನುಭವಿಸೋಣ ಈ ತರ ಅನುಭವಿಸೋ ಬುದ್ಧಿಲೇ ಇರ್ತಾರೆ. ಸೊ ಅದು ಬಿಟ್ಟು ಅವರು ಭಗವಂತನ ಬಗ್ಗೆ ತಿಳ್ಕೋಬೇಕು, ಭಗವಂತನ ಭಕ್ತಿ ಮಾಡಬೇಕು, ಆ ತರ ಒಂದು ಅವ್ರಿಗೂ ಇರೋದೇ ಇಲ್ಲ. ಏನ್ ಮಾಡೋದು? ಈ ತರ, ಯಾಕಂದ್ರೆ ಭಗವಂತ ನೀವೇ ಅಲ್ವಾ ರಕ್ಷಣೆ ಮಾಡೋರು. ಎಲ್ಲ ಅವತಾರಕ್ಕೂ ಮೂಲ ಅವತಾರ. ಯಾಕಂದ್ರೆ ಭಗವಂತ ನೀವೇ. ಯಾಕಂದ್ರೆ ಎಲ್ಲರಿಗೂ ಒಂದೊಂದು ಏನಾವುದೊಂದು ಪ್ರಾಬ್ಲಮ್ ಇರುತ್ತೆ, ಆದ್ರೆ ಆ ಪ್ರಾಬ್ಲಮ್ ಇಂದು ಅವರನ್ನ ಬಿಡುಗಡೆ ಮಾಡೋದು, ಅವನ್ನ ರಕ್ಷಿಸೋದು ನೀವೇ. ತ್ವೈ ಅಂಬುಜಾಕ್ಷ ಕಿಲ ಕ್ಲಸತ್ವತ್ತಾಂನಿ ಸತಾತೀನ ವೇತಿ ಚಂ ಸೇತಸೈಕೆ ತ್ವದ್ಭಾದಭೂತೇನ ಮಹತ್ಕೃತೇನ ಕುರ್ವಂತಿ ಕೋವ ಕೋವತ್ಸ ಪತಂ ಪವಾಪ್ತಿಂ. ಸೊ ಇಲ್ಲಿ ಬಂದು ಅಂಬುಜಾಕ್ಷ. ಸೊ ಅಂಬುಜಾಕ್ಷ ಅಂದ್ರೆ ಏನು? ಕಮಲದ ಹೂ ತರ ಇರೋ ಕಣ್ಣಿರೋನು. ಯಾರು? ಭಗವಂತ ಸಾಕ್ಷಾತ್ ದೇವೋತ್ತಮ ಪರಮ ಪುರುಷ ಆ ಕೃಷ್ಣನು. ಅವರ ಕಣ್ಣು ಯಾವ ತರ ಇರುತ್ತಂತೆ? ಕಮಲದ ಹೂ ತರ ಇರುತ್ತಂತೆ. ಎಲ್ಲಾ ಲೋಕಗಳಿಗೂ ಆಧಾರ ಭಗವಂತ ನೀವೇ. ಸೊ ನಿಮ್ ಕಮಲದ ಹೂ ತರ ಇರೋ ಆ ಪಾದಗಳು ನಾವೆಲ್ಲರೂ ಶರಣಾಗಬೇಕು, ಶರಣಾಗತ ಮಾಡಬೇಕು. ಆದ್ರೆ ಆ ಮನಸ್ಸಿನ ಭಗವಂತ ಪಾದಲ್ಲಿ, ಆ ಕಮಲದ ಪಾದಲ್ಲಿ ಇಡೋದು ಅಷ್ಟು ಸುಲಭ ಇಲ್ಲ. ಯಾಕಂದ್ರೆ ಅಜ್ಞಾನಲ್ಲಿ ಇರೋರು ಆ ತರ ತಿಳ್ಕೊಳ್ಳೋದು ಸಾಧ್ಯ ಇಲ್ಲ. ಯಾಕಂದ್ರೆ ಇಲ್ಲಿ ಬಂದು ಯಾರೊಬ್ಬರು ಭಗವಂತನ ಪಾದನಿ, ಆ ಕಮಲದ ಹೂ ತರ ಇರೋ ಪಾದನಿ ಇಟ್ಕೊಂಡ್ಬಿಡ್ತಾರೋ ಅವರು ಈ ಭೌತಿಕ ಕಲ್ಮಶೆಂದು ಬಿಡುಗಡೆ ಆಗ್ಬಿಡ್ತಾರೆ. ಯಾಕಂದ್ರೆ ಅವರು ಭಗವಂತನ ಪಾದನೆ ಒಂದು ಬೋಟ್ ತರ ಇಟ್ಕೊಂಡ್ಬಿಟ್ಟು ಈ ಜನ್ಮ ಮೃತ್ಯು ಜರಾವ್ಯಾಧಿ ಈ ಸಾಗರ, ಈ ಸಾಗರಣ್ಣಿ ಅವರು ಕ್ರಾಸ್ ಮಾಡ್ಬಿಡ್ತಾರಂತೆ. ಆದ್ರೆ ಇಲ್ಲಿ ಬಂದು ಆ ತರ ನಾವು ಫಾಲೋ ಮಾಡಬೇಕಂದ್ರೆ ನಾವೆಲ್ಲ ಒಂದು ಮಹಾಜನ ತರ ಇರಬೇಕು. ಮಹಾಜನ ಅಂದ್ರೆ ಜ್ಞಾನಿಗಳು, ಋಷಿಗಳು, ಭಕ್ತರುಗಳು. ಅವ್ರು ಯಾವ ತರ ಫಾಲೋ ಮಾಡಿದಾರೋ ಅದೇ ತರ ನಾವು ಫಾಲೋ ಮಾಡಬೇಕು. ಯಾಕಂದ್ರೆ ಅದೇ ಒಂದು ಸುಲಭವಾದ ವಿಷಯ. ಸೊ ಆ ತರ ನಾವು ಫಾಲೋ ಮಾಡುವಾಗ ಈ ಹಸುವಿನ ಕರು ಇರುತ್ತಲ್ವಾ, ಆ ಕರುನಿ ಕಾಲ್ ಇಟ್ಟಿದ ಆ ಜಾಗಲ್ಲಿ ನೀರು ಎಷ್ಟು ತುಂಬಿದೋ ಆ ತರ ಇರುತ್ತಂತೆ ಈ ಸಂಸಾರ ಸಾಗರ, ಈ ಭೌತಿಕ ಸಾಗರ. ನಾವು ಕ್ರಾಸ್ ಮಾಡಕ್ಕ ಆಗುತ್ತೆ. ಇಲ್ಲಂದ್ರೆ ಇಲ್ಲೇ ನಾವು ಮುಳುಗು ಬಿಡ್ತೀವಿ. ಆಕ್ಚುಲಿ ಈ ಮಹಾಜನಗಳು, ಭಕ್ತರುಗಳು ಅವ್ರ ತರ ನಾವು ಫಾಲೋ ಮಾಡಬೇಕು. ಯಾಕಂದ್ರೆ ಇದು ಬಂದು ನಮಗೂ ಶ್ರೀಮದ್ ಭಾಗವತ್ ಸಿಕ್ಸ್ತ್ ಕ್ಯಾಂಟೋ 3rd ಚಾಪ್ಟರ್ 20 ಶ್ಲೋಕಲ್ಲಿ ಯಾರು ಹೇಳ್ತಾರೆ? ಯಮಧರ್ಮರಾಜ ಕಿಂಕರರ್ಗಳು, ಯಾವ್ದಾದ್ರು ಯಮಲೋಹಲ್ಲಿ ಇರ್ತಾರಲ್ವ ಕಿಂಕರರ್ಗಳು, ಯಮದೂತರುಗಳು, ಅವ್ರಿಗೆ ಹೇಳ್ತಾ ಇದ್ದಾರೆ. ಏನ್ ಹೇಳ್ತಾರೆ? ಸ್ವಯಂಭೂರ್ ನಾರದ ಸಂಭು ಕುಮಾರ ಕಪಿಲೋ ಮನುಹು ಪ್ರಹ್ಲಾದೋ ಜನಕೋ ಭೀಷ್ಮೋ ಬಲಿರ್ ಯಾಸಕೀರ್ ಭಯಂ. ಸೊ ಏನು ಅಂದ್ರೆ ಬ್ರಹ್ಮ, ನಾರದರು, ಶಿವ, ಸನಕುಮಾರರು, ಕಪಿಲರು, ಸ್ವಯಂಭೂಮನು, ಆಮೇಲೆ ಪ್ರಹ್ಲಾದರು, ಜನಕರು, ಭೀಷ್ಮರು, ಬಲಿಚಕ್ರವರ್ತಿ, ಶುಕದೇವರು, ಲಾಸ್ಟು ಯಮಧರ್ಮರಾಜ. ನಾವು 12 ಜನ ಮಹಾಜನಗಳು. ಸೊ ಈ 12 ಮಹಾಜನಗಳು ಯಾವ ತರ ಭಗವಂತನಕ್ಕೂ ಭಕ್ತಿ ಮಾಡ್ತಾರೋ ಅದೇ ತರ ನಾವು ಭಕ್ತಿ ಮಾಡ್ಬೇಕಂತೆ. ಆ ತರ ಭಕ್ತಿ ಮಾಡಿದ್ರೆ ಅವರೆಲ್ಲ ಈ ಭೌತಿಕ ಕಲ್ಮಶೆಂದು ಬಿಡುಗಡೆ ಆಗ್ತಾರೆ. ಯಾಕಂದ್ರೆ ಈ ಭೌತಿಕ ಲೋಕಲ್ಲಿ ಎಲ್ಲ ನಾವು ಮಾಯಲ್ಲಿ ಇದೆಯಲ್ವಾ, ಮಾಯೆಯೊಳಗೆ ಸಿಕ್ಕಾಕೊಂಡ್ಬಿಡ್ತೀವಿ ನಾವು. ಯಾಕಂದ್ರೆ ಇಲ್ಲಿ ಬಂದು ಅಜ್ಞಾನಲ್ಲಿರೋರು, ಅಸುರರುಗಳು ಈ ತರವೇ ಜಾಸ್ತಿ ಇರ್ತಾರೆ. ಸೊ ನಾವು ಇದರಿಂದ ಬಿಡುಗಡೆ ಆಗ್ಬೇಕಂದ್ರೆ ಈ ಮಹಾಜನಗಳು ಯಾವ ತರ ಭಕ್ತಿ ಮಾಡಿದಾರೋ, ಯಾವ ತರ ಅವರು ಭಗವಂತನಕ್ಕೂ ಸೇವೆ ಮಾಡಿದಾರೋ ಆ ತರ ನಾವು ಮಾಡಬೇಕು. ಸೊ ಆ ಭಗವಂತನ ಪಾದ ಅಲ್ಲಿ ಫಸ್ಟ್ ನಾವು
ಶರಣಾಗತರು ಆಗ್ಬೇಕಂದ್ರೆ ಶ್ರವಣಂ, ಕೀರ್ತನಂ, ವಿಷ್ಣು ಸ್ಮರಣಂ, ಪಾದ ಸೇವನಂ, ಅರ್ಚನಂ, ವಂದನಂ, ದಾಸ್ಯಂ, ಸಾಕ್ಯಂ, ಆತ್ಮನಿವೇದನಂ. ಸೊ ಈ ತರ ಭಕ್ತಿ ಸೇವೆ ನಾವು ಮಾಡಬೇಕು. ಮಾಡಿಬಿಟ್ಟು ಈ ತರ ಮಹಾಜನಗಳು ಯಾವ ತರ ಹೇಳ್ಕೊಟ್ಟಿದಾರೋ ಅದು ನಾವು ಫಾಲೋ ಮಾಡಬೇಕು. ಯಾಕಂದ್ರೆ ಭಗವಂತನ ನಾಮ ರೂಪ ಗುಣ ಲೀಲೆಗಳು ಅಷ್ಟು ಶ್ರೇಷ್ಠವಾದದು. ಸೊ ಭಗವಂತನ ನಾಮ ಜಪಿಸೋದು, ಸೊ ಭಗವಂತನ ಲೀಲಾನಿ ಕೇಳೋದು, ಅವರ ನಮ್ಮ ಮನಸ್ಸಿನ ಭಗವಂತನ ವಿಷಯಗಳಲ್ಲೇ ಏನು ಇಟ್ಟಿರೋದು, ಅದೇ ನಮಗೂ ಒಳ್ಳೇದಾಗತ್ತಂತೆ. ಆ ಥರ ಇಲ್ಲಂದ್ರೆ ನಮ್ಮ ಜೀವನ ಕಷ್ಟ ಆಗುತ್ತೆ. ನೆಕ್ಸ್ಟ್ ಶ್ಲೋಕ. ಸ್ವಯಂ ಸಮುಕ್ತಿರ್ಯ ಸುದುಸ್ತರಂ ತ್ಯುಮನ್ ಪವಾರ್ಣವಂ ಭೀಮಂ ಅದಪ್ರ ಸೌಹೃತಾಃ ಪವತ್ಪದಾಂಭೋಹುರುಹ ನಾವಂ ಅತ್ರತೆ ನಿತಾಯ ಯಾಧಾಯ ಸ್ವ ಅನುಗ್ರಹೋ ಭವಾನ್. ಸೊ ಓ ಭಗವಂತ, ಓ ದೇವೋತ್ತಮ ಪರಮ ಪುರುಷ, ಸೊ ಯಾವ ತರ ಸೂರ್ಯ ನಮಗೂ ಪ್ರಕಾಶ ಕೊಡುತ್ತೋ ಭಗವಂತ ಆ ತರ ನೀವು ಎಲ್ಲರಿಗೂ ಪ್ರಕಾಶ ಕೊಡ್ತಾ ಇದ್ದೀರಾ. ಸೊ ಭಕ್ತರುಗಳಿಗೂ ಏನ್ ಆಸೆ ಪಡ್ತಾರೋ ಆ ಆಸೆನಿ ನೀವು ನೆರವೇರಿಸ್ತಾ ಇದ್ದೀರಾ. ನೀವು ಒಂದು ಕಲ್ಪವೃಕ್ಷ ತರ, ವಾಂಚಾ ಕಲ್ಪತರು, ಸೊ ಕಲ್ಪವೃಕ್ಷ ತರ ಯಾರ್ಯಾರಿಗೂ ಏನೇನು ಇಷ್ಟ ಆಗುತ್ತೋ ಅದೆಲ್ಲರೂ ನೆರವೇರಿಸ್ತಾ ಇದ್ದೀರಾ. ಯಾಕಂದ್ರೆ ಇವಾಗ ನೋಡಿ, ಒಬ್ಬನು ಸ್ವಾಮಿ ನಮಗೂ ಇದು ತರ ತಿನ್ಬೇಕು, ಆ ತರ ತಿನ್ಬೇಕು, ಓಕೆ ನೆಕ್ಸ್ಟ್ ಜನ್ಮ ಏನು ಸಿಂಗ ಹುಳಿ ಈ ತರ ಉಟ್ಬಿಡು. ಇಲ್ಲ ನಮ್ಗೆ ಎಲ್ಲಾನೇ ತಿನ್ಬೇಕು, ಓಕೆ ಹಂದಿಯಾಗಿ ಉಟ್ಬಿಡಿ. ಸೊ ಒಬ್ಬೊಬ್ಬನು ಏನ್ ಆಸೆ ಪಡ್ತಾನೋ ಆ ತರ ಒಬ್ಬನು ನಮ್ಗೆ ಯಾವಾಗ ತಿಂತಾ ಇರ್ಬೇಕು, ಓಕೆ ಆನೆಯಾಗಿ ಉಟ್ಬಿಡಿ. ಸೊ ಆ ತರ ಒಬ್ಬೊಬ್ಬನಿಗೆ ಏನೇನು ಆಸೆ ಇದೆಯೋ ಆ ಆಸೆ ಎಲ್ಲ ಭಗವಂತ ಏನ್ ಮಾಡ್ತಾರಂತೆ ಪೂರ್ವಹಿಸ್ತಾ ಇದ್ದಾರೆ. ನೆಕ್ಸ್ಟ್ ಜನ್ಮ ಆ ತರ ಅವನಿಗೂ ಸಿಗ್ಬಿಡ್ತಂತೆ. ಸೊ ಇವಾಗ ಆಸೆ ನಾವು ಏನ್ ಪಡ್ತೀವಿ ಅದೇ ಇಲ್ಲಿ ಇಂಪಾರ್ಟೆಂಟ್. ಸೊ ನಾವು ಭಗವಂತನ ಪಾದಲ್ಲಿ ಪೂರ್ಣವಾಗ ಶರಣಾಗತರ ಆಗ್ಬೇಕು. ಇಲ್ಲಂದ್ರೆ ಈ ಭೌತಿಕಲ್ಲಿ ಏನಾದ್ರು ಒಂದು ಆಸೆ ಪಟ್ಟು ಅಲ್ಲಿ ನಾವು ಸಿಕ್ಕಾಕೊಂಡ್ಬಿಡ್ತೀವಿ. ಭಗವಂತ ನೀವು ಅಷ್ಟೊಂದು ಕರುಣಾಮಯಿ, ನಿಮ್ ಕರುಣೆಯಿಂದ ನಾವೆಲ್ಲ ಉದ್ಧಾರ ಆಗಕ್ಕಾಗತ್ತೆ. ಸೊ ದಯವಿಟ್ಟು ನೀವು ನಮಗೂ ಕರುಣೆ ತೋರಿಸಿ. ಸೊ ಬ್ರಹ್ಮಾಂಡ ಬ್ರಹ್ಮಿತೆ ಕೋಣಂ ವಾಕ್ಯವಾನ್ ಜೀವ ಗುರು ಕೃಷ್ಣ ಪ್ರಸಾದೇ ಭಯ ಭಕ್ತಿಲತ ಬೀಜ. ಸೊ ಭಗವಂತನ ಕರುಣೆ ಇದ್ರೆ ಮಾತ್ರ ನಮ್ಗೆ ಈ ಭಕ್ತಿಲತ ಬೀಜ ಸಿಕ್ಕುತ್ತಂತೆ. ಸೊ ಆಕ್ಚುಲಿ ನಮಗೂ ಗುರು ಅಂಡ್ ಕೃಷ್ಣನ ಕರುಣೆ ಬೇಕು. ಆ ತರ ಕರುಣೆ ಸಿಕ್ಕಿದ್ರೆ ನಮಗೂ ಈ ಭಕ್ತಿಲತ ಬೀಜ ಸಿಕ್ಕುತ್ತೆ. ಸೊ ಯಾಕಂದ್ರೆ ಒಂದು ಒಳ್ಳೆ ಗುರು ಸಿಕ್ಬೇಕಂದ್ರೆ ಕೃಷ್ಣನ ಕರುಣೆ ಬೇಕು. ಸೊ ಗುರು ಸಿಕ್ಕಿದ್ರೆ ನಮಗೂ ಕೃಷ್ಣ ಸಿಕ್ಬಿಡ್ತಾನೆ. ಓಕೆ, ಸೊ ಇದು ಸಿಕ್ಕಿದ್ರೆ ಅದು ಸಿಕ್ಕುತ್ತೆ, ಅದು ಸಿಕ್ಕಿದ್ರೆ ಇದು ಸಿಕ್ಬಿಡುತ್ತೆ. ಸೊ ಆದ್ರೆ ನಾವು ಯಾಕಂದ್ರೆ ಒಂದು ಆಚಾರ್ಯನ ಕರ್ತವ್ಯ ಏನು, ಆ ಭಕ್ತರನಿ ಭಗವಂತ ಹತ್ರ ಸೇರಿಸೋದು ಒಂದು ಗುರುವಿನ ಕರ್ತವ್ಯ ಅದೇ. ಸೊ ಅದೇ ತರ ಭಗವಂತ ಬಗ್ಗೆ ಎಲ್ಲ ಹೇಳ್ಕೊಡೋದು ಅವನ ಕರ್ತವ್ಯ ಆಗುತ್ತೆ. ಸೊ ನಮ್ನೇ ಅಜ್ಞಾನ ಇಂದು ಬಿಡುಗಡೆ ಮಾಡೋದು ಆ ಗುರುವಿನ ಕರ್ತವ್ಯ ಆಗುತ್ತೆ ಅಲ್ವಾ. ಸೊ ಅದಕ್ಕೆ ಗುರು ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇವಾಗ ನಮ್ದು 31 ಶ್ಲೋಕ ತಕ್ಕ ಇತ್ತು. ಮತ್ತೆ ಇರೋದು ನಾವು ನಾಳೆ ನೋಡೋಣ. ಹರೇ ಕೃಷ್ಣ. ಏನಾದ್ರು ಡೌಟ್ ಇದ್ರೆ ಕೇಳ್ಬೋದು.